ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏಕೆಂದರೆ ನನಗೆ ನಿನ್ನೆ ನೈಟ್ 5K ಕಂಪ್ಲೀಟ್ ಆಯಿತು. ಯೂಟ್ಯೂಬ್ ಚಾನಲಲ್ಲಿ 5,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಇದು ಒಂಥರ ನನಗೆ ತುಂಬ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ನೆಕ್ಸ್ಟ್ ಡೇ ಅಂದರೆ 5K ಆಗಿತ್ತಲ್ವಾ, ಸೊ 5K ಆಗಿದ ತಕ್ಷಣ ಮಾಡೋದು ಬೇಡ, ಒಂದು ಸ್ವಲ್ಪ 100-200 ಆದಮೇಲೆ ಮಾಡೋಣ ಅಂದ್ಕೊಂಡೆ. ಸೊ ಇವಾಗ 5K ದಾಟಿದೆ. ಸೊ ಎಷ್ಟು ಸಬ್ಸ್ಕ್ರೈಬರ್ ಇರ್ಬೋದು ಅಂತ ನೀವು ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ ನೋಡ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಏಕೆಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಏನೂ ಗೊತ್ತಿರಲಿಲ್ಲ ಫ್ರೆಂಡ್ಸ್, ಸುಮ್ಮನೆ ಹೇಳೋದಲ್ಲ. ಯೂಟ್ಯೂಬ್ ಚಾನಲ್ ಆಗಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದೂ ನನಗೇನೂ ಗೊತ್ತಿರಲಿಲ್ಲ. ಒಂದು ಚಾನಲ್ನ ಒಂದು ಪ್ಲ್ಯಾಟ್ಫಾರಮ್ನ ಯೂಟಿಲೈಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಹಾಗೆ 1,000 ಸಬ್ಸ್ಕ್ರೈಬರ್ ಆಗೋಕ್ಕೆ ನನಗೆ ಸುಮಾರು 1 ವರ್ಷ ತೊಗೊಂಡಿದ್ದೀನಿ. ಏಕೆಂದರೆ ನಾನು ಇನ್ಸ್ಟಾಗ್ರಾಮಲ್ಲೂ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ತುಂಬ ಖುಷಿಯಾಗಿದೆ. ಯೂಟ್ಯೂಬಲ್ಲಿ ನನಗೆ 5,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದೆಲ್ಲ ನಿಮ್ಮ ಪ್ರೀತಿಯಿಂದ ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ಸರ್ಪ್ರೈಸ್ ವ್ಲಾಗ್ನ ಮಾಡ್ತೀನಿ. ಸೊ ಇವಾಗ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ಸೊ ಟೈಮ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು 10-12 ಆಯಿತು. ಇವಾಗ ದಿಶು ಮತ್ತು ಪಾಪುನ ಅಂಗಡಿ ಕರ್ಕೊಂಡು ಹೋಗಿದ್ರು, ಏನಾದರೂ ಕೊಡ್ಸ್ಕೊಬರ್ತೀನಿ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರಿನ್ನ ಮನೆಗೆ ಬಂದಿಲ್ಲ, ಇವಾಗ ಬರ್ತಾ ಇದ್ದಾರೆ. ಡೋರ್ ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನಿನ್ಗೊಂದು ಸರ್ಪ್ರೈಸ್. ಇವಾಗ ಏನು ಸರ್ಪ್ರೈಸ್? ಅದೇ ಏನು ಇಲ್ಲಿ ನೋಡಿ, ದುಡ್ಡು ಬಂತಾ? ದುಡ್ಡು ಬಂದಿಲ್ಲ. ಮತ್ತೆ ದುಡ್ಡು ಬಂದಿಲ್ಲ. ಏನೋ ಒಂದು ತೋರಿಸ್ತೀನಿ ಇರೋ, ಅರ್ಜೆಂಟಾ? ಏನು ಮನೆಯಲ್ಲ ಕ್ಲೀನ್ ಮಾಡಿದ್ರಲ್ಲ ದಿಶು? ನೋಡಿ ಏನಿದು? 5,000 ಚಿಲ್ಡ್ರೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಖುಷಿನಾ? ಖುಷಿ. ಹೇಳಿದ್ನಲ್ಲ ಮೊನ್ನೆ 5,000 ಆಗಿದ ತಕ್ಷಣ ಹೇಳ್ತೀನಿ ಅಂತ. ಇದೇ ಸಬ್ಸ್ಕ್ರೈಬರ್ದು. ಗೊತ್ತೇಳು ಇಲ್ಲಿಲ್ವಾ? 5.79K ಸಬ್ಸ್ಕ್ರೈಬರು. ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು ಮಕ್ಕಳೇ. ಏನು ಹೇಳ್ತಿಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ ಏನು ಹೇಳಲ್ವಾ? ಹೇಳಿ ಮಾಡ. ಹಾಂ ಹೇಳು ಬೇಗ. ನಾನು ಎಕ್ಸೈಟ್ಮೆಂಟಲ್ಲಿ ಇರ್ತೀಯ ಅಂತ ಕೇಳಿದ್ರೆ ದಿಶಿಗೆ ಆಲ್ರೆಡಿ ಗೊತ್ತಿತ್ತು. ಅವನೇ ನನಗೆ ಫಸ್ಟ್ ಹೇಳಿದ್ದು. ಆಮೇಲೆ ನಮ್ಮ ಅಕ್ಕಂಗೆ ನಮ್ಮ ಅಮ್ಮಂಗೂ ಇಬ್ಬರಿಗೂ ಗೊತ್ತು. ಈಗ ನನ್ನ ಹಸ್ಬೆಂಡಿಗೆ ಗೊತ್ತಾಗೈತೆ. ಸೊ ನೋಡೋಣ. ಸೊ ಅಡುಗೆ ಮನೆಗೆ ಬಂದ್ಬಿಟ್ಟು ಮೊಟ್ಟೆನ ಬೇಯ್ಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಈರುಳ್ಳಿ ಸಿಪ್ಪೆ ಎಲ್ಲ ಹಾಕಿ ಇಟ್ಕೊಂಡಿದ್ದೆ, ಬೇಯ್ತಾ ಇದೆ. ಇನ್ನೊಂದು 2 ನಿಮಿಷ ಆದರೆ ಆಫ್ ಮಾಡಬೇಕು. ಹಾಗೆ ಮಧ್ಯಾಹ್ನನೇ ನಾನು ಅಡುಗೆ ಮಾಡ್ಕೊಂಡಿದ್ದೆ. ಎಲೆಕೋಸು ಮತ್ತು ಬೇಳೆ ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡ್ಕೊಂಡಿದ್ದೆ. ಹಾಗೆ ಇತ್ತು ಸಾಂಬಾರು ಮತ್ತು ಪಲ್ಯ. ಸೊ ಅದಕ್ಕೆ ಬಿಟ್ಟಿದ್ದೆ. ಹಾಗೆ ಸೈಡ್ ಡಿಶ್ ಆಗಿ ನಾನು ಮೊಟ್ಟೆನ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಅಷ್ಟೇ. ಇವತ್ತಿನ ಅಡುಗೆ ರೆಸಿಪಿ ಇಷ್ಟೇ. ಅಡುಗೆದೇನು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ. ಯೂಶ್ವಲಿ ಬಸ್ಸಾರು ಎಲ್ಲರೂ ಹೆಂಗೆ ಮಾಡ್ತಾರೋ ಅದೇ ಥರನೇ ನಾನು ಕೂಡ ಮಾಡ್ಕೊಂಡಿದ್ದೆ. ಅಲ್ಲಿ ಮುರಿದೋಗೈತೆ ನೋಡಿ ಫ್ರೆಂಡ್ಸ್, ಅಲ್ಲಿ ಮುರಿದೋಗೈತೆ. 10 ವರ್ಷ ಆದ್ರೂ ಇನ್ನು ಅಲ್ಲಿ ಮುರಿದೋಗ್ತಾನೆ ಇದ್ದಾವೆ. ತೋರಿಸಿಲಿ, ತೋರಿಸು, ಏನಾಗಲ್ಲ, ತೋರ್ಸಪ್ಪ, ನಾಚಿಕೆ ಅವನಿಗೆ. ಸೊ ಫ್ರೆಂಡ್ಸ್ ನೋಡಿ, ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಮೀಶೋದಲ್ಲಿ ಬುಕ್ ಮಾಡಿದ್ದೆ ಈ ಗಿಡನ. ಇದು ಅಲ್ಲಿಟ್ಟಿದ್ವಿ. ಸೊ ಅದನ್ನು ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಆಟ ಆಡ್ತಿದ್ದಲ್ಲ ಪಾಪು. ಚಿನಿ ಹಾಯ್ ಮಾಡು, ಹಾಯ್ ಮಾಡು. ಇದು ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೆ ಸ್ವಲ್ಪ ತಿಂಡಿನ ಮಾಡ್ಕೊಂಡಿದ್ದೆ. ಊರಿಂದ ಮಂಡಕ್ಕಿ ಎಲ್ಲ ತಂದಿದ್ವಿ. ಅಂಗಡೀಲಿ ಅತ್ತೆ ಮಂಡಕ್ಕಿ ಎಲ್ಲ ಇಟ್ಕೊಂಡಿರ್ತಾರೆ, ಚಿರುಮುರಿ ಎಲ್ಲ ಮಾಡಲಿಕ್ಕೆ. ಅಲ್ಲಿಂದ ಒಂದು ಬಾಕ್ಸ್ ಕೊಟ್ಟು ಕಳಿಸಿತ್ತು ಮಂಡಕ್ಕಿ. ಸೊ ಅದರಲ್ಲಿ ತಿಂಡಿ ಮಾಡ್ಕೊಂಡಿದ್ದೆ. ಇದು ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ಫೇಮಸ್ ಅಂತ. ಇನ್ನು ಹಾಲಲ್ಲಿ ಬಂದರೆ ನೋಡ್ಬೋದು ಎಷ್ಟು ಗಲೀಜು ಮಾಡಾಕ್ಬಿಟ್ಟಿದ್ದಾಳೆ ಅಂತ ನಮ್ಮ ಪಾಪು. ಏನು ಮಾಡ್ತಿದ್ಯಾ? ಅಡುಗೆ ಮಾಡ್ತಾ ಇದ್ದೀರಾ? ಏನು ಅಡುಗೆ ಮಾಡ್ತಾ ಇದ್ದೀರಾ? ಒಂದೊಂದೇ ಆಟೋ ಸಾಮಾನು ತಗೊಬಂದಿರೋದು. ಇದೆಲ್ಲ ಏನು ಪ್ಲೇಟ್ಸಲ್ಲಿರೋದು? ಕಲ್ಲು ಊಟ. ಇದು ವಾಟರ ಜ್ಯೂಸಾ? ಜ್ಯೂಸಾ ನೀವೇನ ಮಾಡಿದ್ಯಲ್ಲ? ಹಾಂ
ಬಾಲಾ? ಇದು ಬಾಲ್, ಇದು ನೀರು, ಹ್ಮ್ ಇದು ನೀರು ಕುಯ್ತ ಆ ಕಾಲ, ಇದು ಕಾಲ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಗ್ಯಾಸ್ ಇದೆ, ಇಲ್ಲೊಂದು ಗ್ಯಾಸ್ ಇದೆ, ಇನ್ನೊಂದೆಲ್ಲಮ್ಮ ಬ್ಲ್ಯಾಕ್ ಕಲರ್ ಒಂದು ಇದೆಯಲ್ಲ, ಹಾಂ ಇದೊಂದು ಪಿಂಕ್ ಕಲರ್. ಓ ಇದೇ ಮೂರಿದೆಯಾ? ಹಾಂ ಇದು. ಸೊ ನೋಡಿ ಇದೊಂದು 3 ಸೆಟ್ ತರಿಸ್ಕೊಂಡಿದ್ದವಳು. ಸೊ ಹೌದು. ಹಾಂ ಸೊ ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ನೋಡಿ ಅವಳೇ ಕಲ್ತಿರುವಂತಹದ್ದು. ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾಳೆ. ಸೊ ನೋಡ್ಬೋದು ಇಲ್ಲಿ ಸ್ವಲ್ಪ ಮನೆ ಐಟಮ್ಸ್ ತೊಗೊಂಡು ಸ್ವಲ್ಪ ಆಟ ಆಡ್ತಿದ್ದಾಳೆ. ಇಲ್ಲಿ ಸೋಫಾ ಮೇಲೆಲ್ಲ ಹಾಕ್ಕೊಂಡಿದ್ದಾಳೆ. ಸ್ವಲ್ಪ ಆಟ ಆಡೋಕೆ ಬಿಟ್ಟಾದ್ಮೇಲೆ ಇನ್ನೇನೋ ಆಚೆ ಕಡೆ ಅಂತೂ ಹೋಗೋದಿಲ್ಲ ನಾವು ಜಾಸ್ತಿ. ಹಾಗಾಗಿ ಮನೆ ಒಳಗಡೆನೇ ಈ ಥರ ಟಿಫೈ ಮೇಲೆ ಮತ್ತು ಸೋಫಾ ಮೇಲೆಲ್ಲ ಗಲೀಜು ಮಾಡಿ ಹಾಕ್ಬಿಟ್ಟಿರ್ತಾಳೆ. 1 hour, half an hour ಫುಲ್ಲು ಆಟ ಆಡ್ತಿರ್ತಾಳೆ. ಮನೆ ಎಲ್ಲ ಗಲೀಜ್ ಮಾಡಬಾರ್ದಮ್ಮ. ಎಲ್ಲ ಎತ್ತಿಕ್ತೀನಿ ನಾನು ಇವಾಗ. ತಿಂದೆ ನಾನು ಬಿಡು, ಅವಾಗಲೇ ಊಟ ತಿಂದೆ ನಾನು. ಏನಿದು ಕಲರ್ಫುಲ್ ಆಗಿದೆಯಲ್ಲ? ಇವಾಗ ಸ್ಕೂಲಲ್ಲಿ ಬಟರ್ಫ್ಲೈ ಹಾಕಿದಾರೆ ನೋಡ್ಬೋದು. ಸ್ವಲ್ಪ ಹೋಗಿದೆ. ಮತ್ತೆ ಸ್ಟಾರ್ ಗೊಂಬೆ, ದೀಪ ಅಲ್ಲಮ್ಮ, ಅದು ಬಟರ್ಫ್ಲೈ. ಕಲರ್ಫುಲ್ ಆಗಿ ಬಟರ್ಫ್ಲೈ ಗೊತ್ತಾ ನಿನಗೆ? ಕಲರ್ಫುಲ್ ಆಗಿರುತ್ತೆ. ಹಾಂ ಹಾಂ ಈ ಸಲ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಈ ಥರ ಬಾಕ್ಸು, ಸ್ಟೋರೇಜ್ ಬಾಕ್ಸು. ಸೊ ನೋಡೋಣ, ಅನ್ಬಾಕ್ಸ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಯಾವ ಥರ ಅಂದರೆ ನೋಡ್ಬೋದು, ಅಲ್ಲಿ ಅಡುಗೆ ಮನೇಲಿ ಇಟ್ಟಿದ್ದೀನಲ್ಲ ಆ ಥರ ಬಾಕ್ಸು. ಅದೇ ಸೇಮ್ ಕಲರ, ಬಟ್ ಇದರಲ್ಲಿ 6 ಪೀಸ್ ಬಂದಿದೆಯಂತೆ. ಸೊ ನೋಡೋಣ. ಅದೆಲ್ಲ ಬಂದ್ಬಿಟ್ಟು 5 ಪೀಸಸ್ ಇತ್ತು, ಇದರಲ್ಲಿ 6 ಪೀಸ್ ಅಂತ ಹಾಕಿದ್ರು. ಬಟ್ ಪ್ರೈಸು ಕೂಡ ಓಕೆ ಇತ್ತು. ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡೋಣ, ಅನ್ಬಾಕ್ಸ್ ಮಾಡಿ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಏನು ಚಿನಿ ಅದು? ಹಾಂ ಗೊತ್ತಿಲ್ವಾ? ನಿಂದು ಆಟ ಸಾಮಾನು ಅಲ್ಲ ಅದು, ಅಣ್ಣಂದು ಬಾಕ್ಸು. ಅಣ್ಣಂದು ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಬುಕ್ ಮಾಡಿದ್ದು. ಅವಳದು ಆಟ ಸಾಮಾನು ಅನ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಅವಳು ಫುಲ್ಲು ಎಕ್ಸೈಟ್ಮೆಂಟಾಗಿ ನಿಂತ್ಕೊಂಡಿರೋದಲ್ಲಿ. ಸೊ ಏನಂತ ಇವಾಗ ಓಪನ್ ಮಾಡಿ ತೋರಿಸ್ತೀವಿ. ಸೈಡಿಂದ ಮಾಡು. ವಾವ್, ಕಾರು ಬಾಕ್ಸು. ಕಾರಲ್ವಾ ಅದು? ಕಾರು. ಸೊ ಈ ಥರದ್ದು ಬುಕ್ ಮಾಡಿದ್ದು. ಇದು ಸ್ಟೋರೇಜ್ ಬಾಕ್ಸು ನೋಡ್ಬೋದು, ಈ ಥರದ್ದು. ಎಷ್ಟು 6 ಇದೆಯಾ? 5 ಇದೆಯಾ? 6 ಇದೆಯಾ? ಹಾಂ. ಸೊ 6 ಮಾಡಿದ್ದು. ಲಾಸ್ಟೆಲ್ಲ ಮಾಡಿದ್ದು 5 ಇರೋದು ಮಾಡ್ತಾಯಿದ್ದೆ. ಸೊ ಇವಾಗ 451 ರೂಪಾಯಿಗೇನೋ ಇದು 6 ಪೀಸ್ ಬಂದಿದೆ. ಸೊ ನೋಡೋಣ, ಅನ್ಬಾಕ್ಸ್ ಮಾಡಿದ್ದಾನೆ. ಎಲ್ಲ ಸೆಟ್ ಮಾಡಬೇಕು. ಕೊಡು, ಸ್ಲಿಪ್ಪಲ್ಲಿ ಇದೆಯಲ್ಲ ಚಿನ್ನಮ್ಮ, ಸ್ಲಿಪ್ ಇದೆಯಲ್ಲ ಕೊಡು. ಸೊ ನೋಡ್ಬೋದು, ಈ ಥರದ್ದು ಮಾಡಿದ್ದಾನೆ. ಇದು 6 ಇರೋದು, ಇದು 5 ಇರೋದು, ಇದು 4, 3, 2 ಈ ಥರ ಬಂದಿದೆ. ಸೊ ನಾನು ಈ ಥರ ಕಲರ್ಫುಲ್ಲಾಗೆ ಮಾಡಿದೆ. ಮಕ್ಕಳು ರೂಮ್ಗಲ್ವ ಇದು, ದಿಶು ರೂಮ್ಗೆ ಅಂತ ಮಾಡಿದ್ದು. ಒಂದು ನಮ್ಮ ರೂಮಲ್ಲಿ ಇಟ್ಟಿದ್ದೀನಿ, ಅದನ್ನ ಆಮೇಲೆ ತೋರಿಸ್ತೀನಿ. ಇನ್ನೊಂದು ಇಲ್ಲಿ ನೋಡ್ಬೋದು, ಇದು ಕಿಚನಲ್ಲಿ ಇಟ್ಟಿದ್ದೀನಿ. ಎರಡು ಕಿಚನಲ್ಲಿ ಇಟ್ಟಿದ್ದೀನಿ. ಒಂದು ಪ್ಲೈನ್ ಥರ ಮಾಡಿದ್ದು, ಇದರಲ್ಲೇ ಕಲರ್ ಬೇರೆದು ಮಾಡಿದ್ದೆ ನಾನು. ಅದನ್ನು ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಎಲ್ಲ ಫಿಟ್ ಮಾಡ್ತಾನೆ ದಿಶು. ಕಲರ್ಸು ಯಾವುದನ್ನು ಹಾಕಿದ್ದೀನಿ. ಸರಿ ಹಾಕು ಇವಾಗ. ಆಯ್ತು, ಹಿಂಗೆ ನಿಧಾನ ಪ್ರೆಸ್ ಮಾಡು. ಈ ಥರ ಬಂದಿದೆ. ಸೊ ಈ ಥರದ್ರಲ್ಲಿ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಸೊ ಇಲ್ಲಿ ಯಾವ ಕಲರ್ ಇದೆಯೋ ಸೇಮ್ ಅದೇ ಥರನೇ ಇಲ್ಲಿ ಹಾಕಿರೋದು.
ಇಲ್ಲಿ ಈ ಒಂದು ಕಲರ್ ಮಾತ್ರ ಇಲ್ಲಿ ಸ್ಕೈ ಬ್ಲೂ ಬಂದಿದೆ, ಅಲ್ಲಿ ಮಾತ್ರ ಡಾರ್ಕ್ ಬ್ಲೂ ಬಂದಿದೆ. ಇದು ಅಷ್ಟೇ ಲೈಟ್ ಗ್ರೀನ್ ಇದೆ, ಅಲ್ಲಿ ಡಾರ್ಕ್ ಗ್ರೀನ್ ಬಂದಿದೆ. ಸೊ ಒಂದೊಂದ್ಸಲ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಕಲರು ಡಿಫ್ರೆಂಟಾಗಿ ಬಂದಿದೆ. ಇಷ್ಟ ಆಯಿತಾ? ಹಾಂ, ಸೊ ನೋಡ್ಬೋದು ಈ ಥರ ಇದೆ. ಸೊ ಎಲ್ಲ ಆದಮೇಲೆ ಸಂಜೆ ಪೂಜೆನ ಈ ರೀತಿ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಒಂದು ರಿಸೆಪ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಪೂಜೆ ಎಲ್ಲ ನಾನು ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇವಾಗ ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ನಾನು ಈ ಥರ ಒಂದು ಸ್ಕೈ ಬ್ಲೂ ಮತ್ತು ಪರ್ಪಲ್ ಕಲರ್ ಇರೋವಂತಹ ಸ್ಯಾರಿನ ವೇರ್ ಮಾಡಿದೆ. ಹಾಗೆ ಈ ರೀತಿ ಒಂದು ಜ್ಯುವೆಲರಿ ಹಾಕ್ಕೊಂಡಿದ್ದೆ. ಇದು ಸೊ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಗೊರುನಳ್ಳಿ ದೇವಸ್ಥಾನ ಇದೆಯಲ್ಲ, ಆ ರೂಟಲ್ಲಿ ಹೋಗ್ತಾ ಇದ್ವಿ. ನನಗೆ ಹೆಸರು ನೆನಪಾಗಿಲ್ಲ ಇವಾಗ ಚೌಟ್ರಿ ಹತ್ರ ರೀಚ್ ಆದ್ವಿ. ಸೊ ಇವರು ನನ್ನ ಹಸ್ಬೆಂಡಿಗೆ ಫ್ರೆಂಡ್ ಆಗಬೇಕು. ಸೊ ಹಾಗಾಗಿ ಅವರ ರಿಸೆಪ್ಷನಿಗೆ ಹೋಗ್ತಾ ಇದ್ವಿ. ನಾಳೆ ಬೆಳಗ್ಗೆ ದಾರೆ ಮೂಡ್ತಾ ಇದೆ, ಸೊ ಅದಕ್ಕಾಗೋದಿಲ್ಲ. ಹಾಗಾಗಿ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ. ಹೋಗೋಷ್ಟರಲ್ಲೇ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಒಂದು 9 o'clock ಆಗ್ತಾ ಬಂದಿತ್ತು. ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು 7:30ಗೆಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಹೋಗೋಷ್ಟರಲ್ಲೇ 9 o'clock ಹತ್ತತ್ರ ಆಗಿತ್ತು. ಸೊ ಇನ್ನೇನು ಹೋಗಿದ್ದೀವಲ್ವ, ಆಲ್ರೆಡಿ ಅರ್ಧ ಮುಗ್ದೋಗಿತ್ತು. ಹಾಗಾಗಿ ಸ್ವಲ್ಪ ಜನ ಆಲ್ರೆಡಿ ಹೋಗ್ತಾ ಇದ್ರು. ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಂತಿರೋ ಕಾರ್ ಬಂದ್ಬಿಟ್ಟು ನಮ್ಮದು, ಅದು ಲೋಕೇಣ ಅಂತಿದ್ದಾರೆ, ಅವರು ತೊಗೊಂಡು ಹೋಗಿದ್ರು. ಸೊ ನೋಡ್ಬೋದು ಇವರೇ ಅವರು. ನೋಡ್ಬೋದು ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ತುಂಬ ಅಂದರೆ ತುಂಬ ಜನ ಇದ್ದರು. ಸೈಡಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದೆ. ಸೊ ಹುಡುಗ ಹುಡುಗಿ ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ರು. ಪೇರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಪಾಪ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ, ಕಣ್ಣು ಕೂಡ ಮಿಟಕ್ಸ್ತಾ ಇಲ್ಲ, ಅಷ್ಟು ನೀಟಾಗಿ ನೋಡ್ತಾ ಇದ್ದಾಳೆ. ಸೊ ಅವಳು ಯೂಶಲಿ ಈ ಥರ ಹೊರಗಡೆ ಕರ್ಕೊಬಂದಾಗ ತುಂಬ ಅಂದರೆ ತುಂಬಾ ಸೈಲೆಂಟಾಗಿರ್ತಾಳೆ. ಹಾಗೆ ತುಂಬ ಇನ್ನೂ ಜನ ಬರ್ತಾನೆ ಇದ್ರು. ಆಲ್ರೆಡಿ 10 ಗಂಟೆ ಆಯಿತು, ಇನ್ನೂ ಜನ ಬರ್ತಾನೆ ಇದ್ರು. ಸ್ವಲ್ಪ ಊರ ಕಡೆ ಎಲ್ಲ ರಿಲೇಷನ್ ಜಾಸ್ತಿ ಇರುತ್ತಲ್ವ, ಸೊ ಹಾಗಾಗಿ ಜನ ಸಿಕ್ಕಾಪಟ್ಟೆ ಇರ್ತಾರೆ. ಇವಾಗ ನಾವು ಕೂಡ ಹೋಗಿ ವಿಶ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಗಿಫ್ಟ್ ಏನಿರುತ್ತೋ ಅದನ್ನು ಕೊಟ್ಟು ಸ್ವಲ್ಪ ಹೊತ್ತು ಮಾತಾಡಿಸಿದ್ವಿ. ಅದಾದಮೇಲೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡೋದಕ್ಕೆ ಹೇಳಿದೆ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಟ್ರು. ಒಬ್ರಿಗೆ ಫೋನ್ ಕೊಟ್ಟಿದ್ವಿ. ಇವರು ಹುಡುಗ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ ಏನೋ ಆಗಬೇಕು, ನಂಗೆ ಅಷ್ಟಾಗಿ ಪರಿಚಯ ಏನೂ ಇಲ್ಲ. ಅದಾದಮೇಲೆ ಹುಡುಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಹೋಗಿದ ತಕ್ಷಣ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದಿದ ತಕ್ಷಣ ಓಕೆ ಥ್ಯಾಂಕ್ ಯು ಅಕ್ಕ ಅಂತ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಖುಷಿಯಾಗಿ ಮಾತಾಡ್ಸಿದ್ರು. ಈ ಥರ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಖುಷಿಯಿಂದ ಮಾತಾಡ್ತಾರೆ, ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ಊಟಕ್ಕೆ ಹೋದ್ವಿ. ಊಟದಲ್ಲಿ ಏನೆಲ್ಲ ಮಾಡಿಸಿದ್ರು ಅಂತ ನೀವು ನೋಡ್ಬೋದು. ಮೈಸೂರು ಪಾಕು, ಹಾಗೆ ಮಸಾಲೆ ದೋಸೆ, ಪಲಾವು, ಒಬ್ಬಟ್ಟು, ಪಾಯಸ ಪ್ರತಿಯೊಂದನ್ನು ಮಾಡಿಸಿದ್ರು. ಆಲ್ರೆಡಿ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಆಗ್ತಾ ಬಂದಿದೆ. ಊಟನೂ ತುಂಬಾ ಚೆನ್ನಾಗಿತ್ತು. ನನಗೆ ಈ ಥರ ಮದುವೆ ಊಟ ಹಾಗೆ ಏನಾದ್ರು ಫಂಕ್ಷನ್ ಮಾಡಿದಾಗ ಈ ರೀತಿ ಒಬ್ಬಟ್ಟು ಊಟ ಮಾಡಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ಕೂಡ ಜನ ಬರ್ತಾನೆ ಇದ್ರು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಇವಾಗ ಬೆಂಗಳೂರಿಗೆ ಹೋಗಬೇಕು. ಸೊ ನೋಡ್ಬೋದು ಟೈಮ್ ಬಂದ್ಬಿಟ್ಟು 11 o'clock ಆಗ್ತಾ ಬಂದಿದೆ. ಇವಾಗ ಒಂದು ಬೆಂಗಳೂರು ಇನ್ನೊಂದು ಸ್ವಲ್ಪ ದೂರ ಹೋದರೆ ಬೆಂಗಳೂರು ರೀಚ್ ಆಗ್ತೀವಿ. ಅಂದರೆ ಇನ್ನೊಂದು 20 kilometers ಏನೋ ಇತ್ತು. ಸೊ ಅವಾಗ ಕ್ಲಿಪ್ಪಿಂಗ್ ತೊಗೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗಲ್ಲಿ 2 ದಿನದ ವ್ಲಾಗ್ನ ನಾನು ಕಂಟಿನ್ಯೂ ಆಗಿ ತೋರಿಸಿದ್ದೀನಿ. ನನಗೆ 5K ಸಬ್ಸ್ಕ್ರೈಬ್ ಆಗಿರೋದಂತೂ ತುಂಬಾ ಖುಷಿ ಇದೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.